ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳಿಗೆ ನಾವು ಗುಣಿತಾಕ್ಷರಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳ ಗುಣಿತಾಕ್ಷರಗಳು. ಲಾಸ್ಟ್ ಕ್ಲಾಸಲ್ಲಿ ತಾ ತನಕ ಮಾಡಿದ್ವಿ. ಈಗ ಅವರ್ಗೀಯ ವ್ಯಂಜನಗಳನ್ನು ನೋಡೋಣ. ಅದರಲ್ಲಿ ಆ್ಯಸ್ ಯೂಶುವಲ್ ನಾವು ಸ್ವರ ಆ ಇಂದ ಬರ್ಕೊಳ್ಳೋಣ. ಸ್ವರ ಆಗೆ ತಲಕಟ್ಟು, ಅದನ್ನು ಅವರ್ಗೀಯ ವ್ಯಂಜನಗಳಿಗೆ ಹಾಕೋಣ. ಅಂದರೆ ಯಾ, ಇಲ್ಲಿ ತಲಕಟ್ಟು ಬರುತ್ತೆ. ಯಾ, ರಾ ತಲಕಟ್ಟು, ಲಾ ಹೆಂಗೆ ಬರಿತೀವಿ, ತಲಕಟ್ಟು ಏನು ಬೇಕಿರಲ್ಲ ಇದಕ್ಕೆ. ಅನಂತರ ವಾ, ಶ, ಶನಿವಾರ ಶ ಅಂತಲೇ ಹೇಳ್ತೀವಿ ಅಥವಾ ಶೇ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ. ಶ ಅಂದ್ಕೊಳ್ಳಲ್ಲ ನಾವು. ಇದು ಕ್ಷ, ಕ್ಷಾಗ್ ಬರೋವಂಥ ಶ. ಇದು ಸ. ನೆಕ್ಸ್ಟ್ ಹ, ಅನಂತರ ಳ. ಇದು ಳ ಆಗುತ್ತೆ. ಇದಿಷ್ಟು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಅದಕ್ಕೆ ತಲಕಟ್ಟು ಆಯಿತು. ಆ ಸ್ವರಕ್ಕೆ ಇದು ಇಳಿ ಅಂತ ಹೇಳ್ತೀವಿ ಅಥವಾ ದೀರ್ಘ ಅಂತ ಹೇಳ್ತೀವಲ್ವ. ಅದಕ್ಕೆ ಯಾ ಹೀಗಾಗಿ ಇಲ್ಲಿ ಯಾ ಕಿಳಿ ಯಾ, ರಾ ಕಿಳಿ ರಾ, ಲಾಗೆ ಇಳಿ ಲಾ, ಇದು ಜಸ್ಟ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಗೆ ಹೀಗೆ ದೀರ್ಘ ಅಂತಲೇ ಹೇಳ್ಬೋದು, ವಾ ದೀರ್ಘ. ನೆಕ್ಸ್ಟ್ ಶಾ ದೀರ್ಘ, ಅನಂತರ ಕ್ಷ ದೀರ್ಘ, ಸಾ ದೀರ್ಘ, ಸಾಗೆ ದೀರ್ಘ, ಸಾ ಅಂತ ಆಗುತ್ತೆ. ಆಮೇಲೆ ಹಾಗೆ ದೀರ್ಘ ಹಾ ಅಂತ ಆಗುತ್ತೆ. ಅಂದರೆ ಯ, ರ, ಲ, ವ, ಶ, ಕ್ಷ, ಸ, ಹ, ಳ ಅಂತ ಆಗುತ್ತೆ. ಇದು ಯಾ, ರಾ, ಲಾ, ವಾ, ಶ, ಕ್ಷ, ಸ, ಹ, ಳ. ಅಂದರೆ ನಾವು ಉಚ್ಚಾರಣೆ ಸ್ವಲ್ಪ ದೀರ್ಘವಾಗಿ ಹೇಳಬೇಕಾಗುತ್ತೆ. ಅನಂತರ ಈಗೆ ಗುಡಿಸು ಬರುತ್ತೆ. ಗುಡಿಸಿಗೆ ಹೆಂಗೆ ಹಾಕ್ತೀವಿ, ಹೀಗೆ ಇಲ್ಲಿ ಕೊಡ್ತೀವಿ. ಯಾ ಗುಡಿಸು ಈ, ಅನಂತರ ರಾ ಗುಡಿಸು ರೀ, ಲಾ ಗುಡಿಸು ಇಲ್ಲಿ, ಲಾ ಗುಡಿಸು ಲೀ. ಇದು ವಾ ಇರುತ್ತಲ್ವ, ವಾ ಗುಡಿಸು ಹೀಗಾಗ್ತೀವಿ. ವಾ ಗುಡಿಸು ವಿ, ಶಾ ಹೀಗಾಗಿ ಇಲ್ಲಿ ಮೇಲ್ಗಡೆ ಶಾ ಗುಡಿಸು ಶಿ. ಕ್ಷಾಗೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ಹೀಗೆ ಕೊಡ್ತೀವಿ. ಈ ಗೆರೆ ಹಾಕಬೇಕು. ಈ ಗೆರೆ ಬಿಟ್ವಿ ಅಂದರೆ ಪಾ ಆಗಿಬಿಡುತ್ತೆ. ಅನಂತರ ಸಾಗೂ ಹೀಗೆ, ಅನಂತರ ಹಾ ಇಲ್ಲಿ ಹೀಗೆ ಬರುತ್ತೆ. ಳಾಗೆ ಹೀಗೆ ಸುತ್ತುತ್ತೆ, ಲಾ ಗುಡಿಸು ಳಿ. ನೆಕ್ಸ್ಟ್ ಈ ಸ್ವರಕ್ಕೆ ಗುಡಿಸುನ್ ದೀರ್ಘ, ಯಾ ಗುಡಿಸುನ್ ದೀರ್ಘ, ಈ, ರ ಗುಡಿಸುನ್ ದೀರ್ಘ, ರೀ, ಲಾ ಗುಡಿಸುನ್ ದೀರ್ಘ, ಲೀ, ವಾ ಗುಡಿಸುನ್ ದೀರ್ಘ, ವಿ, ಶಾ ಗುಡಿಸುನ್ ದೀರ್ಘ, ಶಿ, ಶಾ ಗುಡಿಸುನ್ ದೀರ್ಘ, ಕ್ಷಿ, ಸಾ ಗುಡಿಸುನ್ ದೀರ್ಘ, ಇದು ದೀರ್ಘ ಹಾಕಿ ಸಾರಿ, ಸಾ ಗುಡಿಸುನ್ ದೀರ್ಘ, ಸಿ. ನೆಕ್ಸ್ಟ್ ಹಾ ಗುಡಿಸುನ್ ದೀರ್ಘ ಹಿ, ಲಾ ಗುಡಿಸುನ್ ದೀರ್ಘ ಲೀ ಅಂತ ಆಗುತ್ತೆ. ನೆಕ್ಸ್ಟ್ ಊಗೆ ಕೊಂಬು ಬರುತ್ತೆ. ಸೊ ಯಾಗೆ ಇಲ್ಲಿ ಹಿಂಗೆ ಕೊಡ್ತೀವಿ. ಯಾ ಕೊಂಬು ಯು, ರಾ ಕೊಂಬು ರು.
ನೆಕ್ಸ್ಟ್ ಲಾ ಕೊಂಬು ಲು, ವಾ ಕೊಂಬು ಇಲ್ಲಿ ಕೊಡಬೇಕು. ಹೂ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿವಿ ಅಂದರೆ ಅದು ಮಾ ಆಗಿಬಿಡುತ್ತೆ. ಸೊ ಇಲ್ಲಿಂದ ಕೊಡಿ, ಹೂ ಆಗುತ್ತೆ. ನೆಕ್ಸ್ಟ್ ಶಾ ಕೊಂಬು ಶು, ನೆಕ್ಸ್ಟ್ ಶಾ ಕೊಂಬು ಶು, ಸಾ ಕೊಂಬು ಸು, ಹಾ ಕೊಂಬು ಇಲ್ಲಿಂದನೂ ಕೊಡ್ಬೋದು, ಹೀಗೆ ಇಲ್ಲಿಂದನೂ ಕೊಡ್ಬೋದು. ಹಾ ಕೊಂಬು ಹೂ, ಲಾ ಕೊಂಬು ಳು ಅಂತ ಆಗುತ್ತೆ. ನೆಕ್ಸ್ಟ್ ಹೂಗೆ ಕೊಂಬು ಕಿಳಿ ಬರುತ್ತಲ್ವ, ಅದಕ್ಕೆ ಯಾ ಬರೆದು ಈಗ ಇಲ್ಲಿ ಯಾ ಬರೆದ್ಬಿಟ್ಟು ಹೀಗೆ ಇಲ್ಲಿ ಯಾ ಕೊಂಬು ಕಿಳಿ ಯು. ನೆಕ್ಸ್ಟ್ ರಾ ಕೊಂಬು ಕಿಳಿ ರೂ, ಲಾ ಕೊಂಬು ಕಿಳಿ ಲೂ, ವಾ ಕೊಂಬು ಕಿಳಿ ಹೂ, ಶಾ ಕೊಂಬು ಕಿಳಿ ಶೂ, ಕ್ಷಾ ಕೊಂಬು ಕಿಳಿ ಕ್ಷೂ, ಸಾ ಕೊಂಬು ಕಿಳಿ ಸೂ, ಹಾ ಕೊಂಬು ಕಿಳಿ ಹೂ, ಲಾ ಕೊಂಬು ಕಿಳಿ ಳೂ ಅಂತ ಆಗುತ್ತೆ. ನೆಕ್ಸ್ಟ್ ರು, ರೂಗೆ ಒತ್ತರ ಸುಳಿ ಬರುತ್ತೆ. ಆವಾಗ ಯಾ ಬರೆದು ಇಲ್ಲಿ ಒತ್ತರ ಸುಳಿ ರ್ಯೂ, ರಾ ಬರೆದು ಹೀಗೆ ಒತ್ತರ ಸುಳಿ ರ್ಯೂ. ನೆಕ್ಸ್ಟ್ ಲಾ ಬರೆದು ಒತ್ತರ ಸುಳಿ ರೂ, ವಾ ಬರೆದು ಒತ್ತರ ಸುಳಿ ರೂ, ಶಾ ಬರೆದು ಒತ್ತರ ಸುಳಿ ಶ್ರೂ, ಕ್ಷಾ ಬರೆದು ಒತ್ತರ ಸುಳಿ ಕ್ಷೃ, ಸಾ ಬರೆದು ಒತ್ತರ ಸುಳಿ ಶ್ರೂ, ಹಾ ಬರೆದು ಒತ್ತರ ಸುಳಿ ಹೃ, ಲಾ ಬರೆದು ಒತ್ತರ ಸುಳಿ ಳೃ ಅಂತ ಆಗುತ್ತೆ. ನೆಕ್ಸ್ಟ್ ಎ ಅಕ್ಷರಕ್ಕೆ ಏತ್ವ ಈ ಥರ ಏತ್ವ ಕೊಡ್ತೀವಿ. ಅದಕ್ಕೆ ಯಾಗೆ ಇಲ್ಲಿ ಏತ್ವ ಕೊಡ್ತೀವಿ. ಹಿಂಗೆ ಯಾಕೆ ಏತ್ವ ಎ, ರಾಕೆ ಏತ್ವ ರೇ, ಲಾಕೆ ಏತ್ವ ಲೆ, ನೆಕ್ಸ್ಟ್ ವಾಕೆ ಏತ್ವ ವೆ, ಶಾಕೆ ಏತ್ವ ಶೆ, ಕ್ಷಾಕೆ ಏತ್ವ ಕ್ಷೆ, ಸಾಕೆ ಏತ್ವ ಸೆ, ಹಾಗೆ ಏತ್ವ ಹೆ, ಲಾಗೆ ಏತ್ವ ಳೆ ಅಂತ ಆಗುತ್ತೆ. ನೆಕ್ಸ್ಟ್ ಏಗೆ ಏತ್ವ ಪಕ್ಕದಲ್ಲಿ ದೀರ್ಘ, ಅದು ಯಾಗೆ ಇಲ್ಲಿ ಏತ್ವ ಕೊಟ್ಟು ಪಕ್ಕದಲ್ಲಿ ದೀರ್ಘ. ಏ, ರಾ ಏತ್ವ ದೀರ್ಘ ರೇ, ಲಾಗೆ ಏತ್ವ ಕೊಟ್ಟು ದೀರ್ಘ ಲೇ, ವಾಗೆ ಏತ್ವ ಕೊಟ್ಟು ದೀರ್ಘ ವೇ, ಶಾಗೆ ಏತ್ವ ಕೊಟ್ಟು ಪಕ್ಕದಲ್ಲಿ ದೀರ್ಘ ಕೊಟ್ಟರೆ ಶೇ, ಕ್ಷಾಗೆ ಏತ್ವ ಕೊಟ್ಟು ಪಕ್ಕದಲ್ಲಿ ದೀರ್ಘ ಕೊಟ್ಟಿವಿ ಅಂದರೆ ಕ್ಷೇ, ಸಾ ಏತ್ವ ದೀರ್ಘ ಸೇ, ಹಾ ಏತ್ವ ದೀರ್ಘ ಹೇ, ಲಾ ಏತ್ವ ದೀರ್ಘ ಳೇ ಅಂತ ಆಗುತ್ತೆ. ನೆಕ್ಸ್ಟ್ ಎ ಆದಮೇಲೆ ಐ ಬರುತ್ತಲ್ವ, ಐಗೆ ಏತ್ವ ಮತ್ತು ಕೆಳಗಡೆ ಹೀಗೆ ಕೊಡ್ತೀವಿ. ಸೊ ಯಾ ಏತ್ವನೇ ಬರಿತೀವಿ, ಕೆಳಗಡೆ ಇದೊಂದು ಅಕ್ಷರ ಅರ್ಧ 3 ಹಾಫ್ 3 ಥರ ಬರೆದ್ವಿ ಅಂದರೆ ಐತ್ವ ಆಗುತ್ತೆ. ಐ, ರಾ ಏತ್ವ, ಇಲ್ಲಿ ಐತ್ವ ಐ ರೈ. ನೆಕ್ಸ್ಟ್ ಲಾ ಏತ್ವ ಕೊಟ್ಟು ಹಿಂಗೆ ಕೊಟ್ಟರೆ ಲೈ, ವಾ ಏತ್ವ ಹೀಗೆ ಕೆಳಗಡೆ ಈ ಥರ ಕೊಟ್ವಿ ಅಂದರೆ ವೈ, ಶಾ ಏತ್ವ ಇಲ್ಲಿ ಹೀಗೆ ಐ ಶೈ. ನೆಕ್ಸ್ಟ್ ಕ್ಷ ಹೀಗೆ ಕೊಟ್ಟು ಇಲ್ಲಿ ಹೀಗೆ ಕ್ಷೈ, ಸಾ ಏತ್ವ ಕೊಟ್ಟು ಇಲ್ಲಿ ಹೀಗೆ ಕೊಟ್ಟರೆ ಸೈ. ಇದು ಕ್ಷ, ಇದು ಸಾ ಅಂತ ಆಗುತ್ತೆ. ಇದು ಸಿಂಪಲ್ಲಾಗಿ ಸಾ ಅಂತ ಆಗುತ್ತೆ. ಸೊ ಸಾಗೇತ್ವ ಮತ್ತು ಇಲ್ಲಿ ಕೆಳಗಡೆ ಕೊಟ್ವಿ ಅಂದರೆ ಸಾಕೈತ್ವ ಸೈ ಅಂತ ಆಗುತ್ತೆ. ಹಾಗೆ ಐತ್ವ ಹೈ, ಲಾಗೆ ಐತ್ವ ಲೈ
ಅಂತ ಆಗುತ್ತೆ. ಇದು ಲೈ ಆಗುತ್ತೆ, ಇದು ಲೈ ಆಗುತ್ತೆ. ಇದು ಲಾ. ಟಂಗ್ ಟ್ವಿಸ್ಟ್ ಕಮ್ಮಿ ಇರುತ್ತೆ, ಅಂದರೆ ಇದರಲ್ಲಿ ಟಂಗ್ ಟ್ವಿಸ್ಟೇ ಇರಲ್ಲ, ಲೈ ಅಂತ ಹೇಳ್ತೀವಿ. ಇದರಲ್ಲಿ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗುತ್ತೆ, ಅಂದರೆ ನಾಲಿಗೆ ಸ್ವಲ್ಪ ಫೋಲ್ಡ್ ಮಾಡಿ ಹೇಳಬೇಕಾಗುತ್ತೆ, ಲೈ ಅಂತ ಹೇಳಬೇಕಾಗುತ್ತೆ, ಒತ್ತಿ ಹೇಳಬೇಕು. ಅನಂತರ ಎ ಐ ಆದಮೇಲೆ ಓ. ಓಗೆ ಏತ್ವ ಕೊಂಬುಕಿಲಿ, ಅಂದರೆ ಯಾಗೆ ಏತ್ವ ಕೊಟ್ಟು ಕೊಂಬುಕಿಲಿ ಇಲ್ಲಿ ಕೊಟ್ಬಿಡಿ. ಈಗ ಇದು ಯೋ ಆಗುತ್ತೆ. ರಾ ಏತ್ವ ಕೊಂಬುಕಿಲಿ ರೋ. ಲಾ ಏತ್ವ ಕೊಂಬುಕಿಲಿ ಲೋ. ವಾ ಏತ್ವ ಕೊಂಬುಕಿಲಿ ಓ, ಇಲ್ಲಿಂದ ಬರಬೇಕು. ಶಾ ಏತ್ವ ಕೊಂಬುಕಿಲಿ ಶೋ. ಕ್ಷ ಏತ್ವ ಕೊಂಬುಕಿಲಿ ಕ್ಷೋ. ಸಾ ಏತ್ವ ಕೊಂಬುಕಿಲಿ ಸೋ. ಹಾ ಏತ್ವ ಕೊಂಬುಕಿಲಿ ಹೋ. ಳಾ ಏತ್ವ ಕೊಂಬುಕಿಲಿ ಲೋ ಅಂತ ಆಗುತ್ತೆ. ನೆಕ್ಸ್ಟ್ ಅಕ್ಷರ ಓ. ಓಗೆ ಏತ್ವ ಕೊಂಬುಕಿಲಿ, ಮತ್ತು ಪಕ್ಕದಲ್ಲೊಂದು ದೀರ್ಘ ಬರುತ್ತೆ. ಸೊ ಯೋನೇ ಬರೀಬೇಕು. ಯೋ ಬರೆದು ಪಕ್ಕದಲ್ಲಿ ದೀರ್ಘ ಕೊಟ್ವಿ ಅಂದರೆ ಯೋ ಆಗುತ್ತೆ. ರೋ ಬರೆದು ಪಕ್ಕದಲ್ಲೊಂದು ದೀರ್ಘ ಕೊಟ್ವಿ ಅಂದರೆ ರೋ ಅಂತ ಆಗುತ್ತೆ. ಲಾ ಏತ್ವ ಕೊಂಬುಕಿಲಿ ದೀರ್ಘ ಲೋ. ವಾ ಏತ್ವ ಕೊಂಬುಕಿಲಿ ದೀರ್ಘ ಓ. ಶಾ ಏತ್ವ ಕೊಂಬುಕಿಲಿ ದೀರ್ಘ ಶೋ. ಕ್ಷ ಏತ್ವ ಕೊಂಬುಕಿಲಿ ದೀರ್ಘ ಕ್ಷೋ. ನೆಕ್ಸ್ಟ್ ಸಾ ಏತ್ವ ಕೊಂಬುಕಿಲಿ ದೀರ್ಘ ಸೋ ಅಂತ ಆಗುತ್ತೆ. ಹಾ ಏತ್ವ ಕೊಂಬುಕಿಲಿ ದೀರ್ಘ ಹೋ. ಳಾ ಏತ್ವ ಕೊಂಬುಕಿಲಿ ದೀರ್ಘ ಕೊಡಿ ಲೋ ಅಂತ ಆಗುತ್ತೆ. ಇದು ದೀರ್ಘ ಇಲ್ಲಿರುತ್ತೆ, ದೀರ್ಘ ಕೊಡ್ತಾ ಹೋಗಬೇಕು. ನೆಕ್ಸ್ಟ್ ಐ ಓ ಆದಮೇಲೆ ಔ. ಔಗೆ ಈ ಥರ ಹಾಕ್ತೀವಿ. ಯಾಗೆ ಇಲ್ಲಿ ತಲೆಕಟ್ಟು ಬರುತ್ತೆ, ಕೊನೆಯಲ್ಲಿ ಇಲ್ಲಿ ಔತ್ವ ಕೊಡ್ತೀವಿ. ಯೌ. ರಾಗಿ ಹಿಂಗೆ ಕೊಟ್ಟರೆ ರವು ಅಂತಾಗುತ್ತೆ. ಲಾಗಿಲ್ಲಿ ಹೀಗೆ ಕೊಟ್ಟರೆ ಲವು ಅಂತಾಗುತ್ತೆ. ವಾಗೆ ಹೀಗೆ ವವು. ಶಾಗೆ ಹೀಗೆ ಕೊಟ್ಟರೆ ಶವು. ಕ್ಷಾಗೆ ಹೀಗೆ ಕೊಟ್ಟರೆ ಕ್ಷವು. ಸಾಗೆ ಹೀಗೆ ಸವು. ಹಾಗೆ ಈ ಥರ ಹವು. ಳಾಗೆ ಹೀಗೆ ಕೊಟ್ಟರೆ ಲವ್ ಅಂತ ಆಗುತ್ತೆ. ನೆಕ್ಸ್ಟ್ ಅಮ್ಮಿಗೆ ಒಂದು ಸೊನ್ನೆ ಅಲ್ವಾ. ಯಾಗೆ ಒಂದು ಸೊನ್ನೆ ಯಮ್. ರಾಗೆ ಒಂದು ಸೊನ್ನೆ ರಮ್. ಲಾಗೆ ಒಂದು ಸೊನ್ನೆ ಲಮ್. ವಾಗೆ ಒಂದು ಸೊನ್ನೆ ವಮ್. ಶಾಗೆ ಒಂದು ಸೊನ್ನೆ ಶಮ್. ಕ್ಷಾಗೆ ಒಂದು ಸೊನ್ನೆ ಕ್ಷಮ್. ಸಾಗೆ ಒಂದು ಸೊನ್ನೆ ಸಮ್. ಹಾಗೆ ಒಂದು ಸೊನ್ನೆ ಹಮ್. ಲಾಗೆ ಒಂದು ಸೊನ್ನೆ ಲಮ್ ಅಂತ ಆಗುತ್ತೆ. ನೆಕ್ಸ್ಟ್ ಕೊನೆಯ ಅಕ್ಷರ ಆಹ. ಆಹಾಗೆ 2 ಡಾಟ್ ಬರುತ್ತೆ ಈ ಥರ, ಅಂದರೆ ಚಿಕ್ಕ ಚಿಕ್ಕ ಝೀರೋಸು 2 ಕೊಡ್ತೀವಿ. ಅದಕ್ಕೆ ಯಾ ಯಹ ರಹ ಲಹ ವಹ ಶಹ ಕ್ಷಹ ಹೀಗೆ ಸಹ ಅಹ ಲಹ ಅಂತ ಆಗುತ್ತೆ. ಇದು ಹಿಂಗೆ ಕೊಡಿ ಲಹ ಅಂತ ಆಗುತ್ತೆ. ಇದಿಷ್ಟನ್ನು ಅವರ್ಗೀಯ ವ್ಯಂಜನಗಳಿಗೆ ನಾವು ಗುಣಿತಾಕ್ಷರಗಳನ್ನು ಸೇರಿ ಬರೆದಿರೋ ಅಂಥದ್ದು. ಇಷ್ಟಿದೆ.
ಇದಿಷ್ಟನ್ನು ನೀವು ನೀಟಾಗಿ ಒಂದು ಸರಿ ಕೇಳಿಸ್ಕೊಂಡು ಹೇಳ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡೋದು ಅಂತ ಒಂದು ಸರಿ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಸರಿ ನೀವು ಇದನ್ನು ಕೇಳಿಸ್ಕೊಂಡು ಬರೆದ್ರಿ ಅಂದರೆ ನಿಮಗೆ ಈಸಿ ಆಗುತ್ತೆ ಅಕ್ಷರಗಳನ್ನು ಓದೋದಕ್ಕೆ, ಬರೆಯೋದಕ್ಕೆ.